ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್. ಆತ್ಮೀಯ ವೀಕ್ಷಕರೇ, ನೀವು ನನ್ನ ನಂಬರ್ 1 ಚಾನಲ್ ಚೆನ್ನಾಗಿ ನೋಡ್ತಾ ಇದ್ದಿರ್ಬೋದು, ಖುಷಿ ಪಡ್ತಾ ಇರ್ಬೋದು. ಒಳ್ಳೊಳ್ಳೆ ಸುದ್ದಿಗಳೊಂದಿಗೆ ನಾನು ಬರ್ತಾ ಇದ್ದೀನಿ. ಅನೇಕ ವಿವರವಾದ ಸುದ್ದಿಗಳನ್ನು ನಾನು ವಿವರಿಸಿ ಹೇಳ್ತಾ ಇದ್ದೀನಿ ಅನ್ನೋ ನಿಮ್ಮ ಅನಿಸಿಕೆ ಇರ್ಬೋದು. ನೀವು ಸಬ್ಸ್ಕ್ರೈಬ್ ಆಗಿ, ಬೇಗ ಸಬ್ಸ್ಕ್ರೈಬ್ ಆದರೆ ನನ್ನ ಚಾನಲ್ ಇನ್ನೂ ತುಂಬ ಹೆಮ್ಮರವಾಗಿ ಬೆಳೆಯುತ್ತೆ. ವೀಕ್ಷಕರೇ, ಇವತ್ತು ಒಂದು ವಿಶೇಷ ಸುದ್ದಿಯೊಂದಿಗೆ ನಾನು ಬರ್ತಾ ಇದ್ದೀನಿ. ಯಾವುದಪ್ಪ ವಿಶೇಷ ಸುದ್ದಿ? ನಮ್ಮ ಘಟಪ್ರಭಾ ಮಲ್ಲಾಪುರ PG ಪಟ್ಟಣ ಪಂಚಾಯಿತಿ ಹಗರಣ. ಪಟ್ಟಣ ಪಂಚಾಯಿತಿ ಹಗರಣ ಅಂದರೆ ಏನು? ಎಲ್ಲರೂ ವಿಚಿತ್ರ ಆಗ್ಬೋದು. ಇಲ್ಲಿ ನಡೆಯುತ್ತಿರುವ ಒಂದು ಕರ್ಮಕಾಂಡ ನೋಡಿ. ಪಟ್ಟಣ ಪಂಚಾಯಿತಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತಿರುವಂಥ ನಗರ, ಅನೇಕ ಲಕ್ಷಾಂತರ ರೂಪಾಯಿ ಆದಾಯ ಬರುವಂಥ ನಗರ. ಇದಕ್ಕೆ ಪಟ್ಟಣ ಪಂಚಾಯಿತಿಯಲ್ಲಿ ಬಹಳ ಜನರು ನನಗೆ ದೂರವಾಣಿ ಮುಖಾಂತರ ನನ್ನ ಕಚೇರಿಗೆ ಬಂದು ಪಟ್ಟಣ ಪಂಚಾಯಿತಿಯಲ್ಲಿ ಸುಧಾರಣೆಯ ಕ್ರಮಗಳ ಬಗ್ಗೆ ಕೆಲವು ವಿವರವಾದ ವರದಿ ಮಾಡಿ ದಯವಿಟ್ಟು. ಯಾಕಂದರೆ ನಾವು ಸ್ಥಳೀಯರು, ನಮಗೆ ಮೂಲಭೂತ ಸೌಲಭ್ಯಗಳು ಬೇಕಾಗಿವೆ. ಅಲ್ಲಿ ಪಟ್ಟಣ ಪಂಚಾಯಿತಿಗೆ ಯಾವುದೇ ಕರ ಪಾವತಿಯನ್ನು ಪಾವತಿಸಲಿಕ್ಕೆ ಹೋದರೆ ಅಲ್ಲಿ ಸರ್ವರ್ ಬಿಜಿ ಇದೆ, ಚಲನ್ ಕಟ್ಟಿ ಬನ್ನಿ, ನಾಳೆ ಬನ್ನಿ, ನಾಡದ್ದು ಬನ್ನಿ ಅಂತ ಹೇಳ್ತಾರೆ. ಯಾಕೆ ಸರ್ಕಾರಕ್ಕೆ ಆದಾಯ ಬೇಡವಾ? ಮುಖ್ಯಾಧಿಕಾರಿಗಳೇ, ನೀವು ಭಾಳ ಜವಾಬ್ದಾರಿ ಸ್ಥಾನದಲ್ಲಿದ್ದವರು, ನೀವು ಒಳ್ಳೆಯವರು ಮತ್ತು ಕರ್ತವ್ಯದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ. ಅದಕ್ಕೆ ಶಾಸಕರು ತಂದಂಥ ಕನಿಷ್ಠ 10 ಕೋಟಿ ರೂಪಾಯಿ ಅನುದಾನ ಸರಿಯಾಗಿ ಉಪಯೋಗ ಆಗಬೇಕು. ನೀವು ಕೆಲಸ ಮಾಡ್ತಾ ಇದ್ದೀರಾ. ಈಗ ಚರಂಡಿ ವ್ಯವಸ್ಥೆ ಮಾಡ್ತಾ ಇದ್ದೀರಾ, ಫೇವರ್ಗಳನ್ನು ಹಾಕ್ತಾ ಇದ್ದೀರಾ, ರಸ್ತೆಗಳನ್ನ ಸುಧಾರಣೆ ಮಾಡ್ತಾ ಇದ್ದೀರಾ, ಅತಿಕ್ರಮಣಗಳನ್ನು ತೆರವುಗೊಳಿಸ್ತಾ ಇದ್ದೀರಾ. ನಿಜಕ್ಕೂ ಸಂತೋಷದಾಯಕ ವಿಷಯ. ಅತಿಕ್ರಮಣ ಎಲ್ಲರೂ ಮಾಡ್ಕೊಂಡಿದ್ದಾರೆ. ಆ ಅತಿಕ್ರಮಣವನ್ನು ತೆಗೆಯಲಿಕ್ಕೆ ಯಾವುದೇ ಒತ್ತಡ ನಿಮಗೆ ಬರಬಾರ್ದು. ಆ ಒತ್ತಡವನ್ನು ಸದೆಬಡಿದು ನೀವು ಅತಿಕ್ರಮಣವನ್ನು ತೆರವುಗೊಳಿಸಿದರೆ ಕೆಲವು ಗಲ್ಲಿಗಳಲ್ಲಿ ಯಾವುದೇ ಒಂದು ರೋಗಿಗೆ ಒಂದು ಹೃದಯ ಘಾತ ಆಯಿತು, ಯಾವುದೋ ಒಂದು ಡೆಲಿವರಿ ಆಯಿತು, ಒಂದು ಆಂಬ್ಯುಲೆನ್ಸು 108 ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು. ಕೆಲವರು ಏನು ಮಾಡ್ತಾರೆ, ಕೆಲವು ಕಟ್ಟೆಗಳನ್ನ ಕಟ್ತಾರೆ. ಕಟ್ಟೆ ಕಟ್ಟಿದ ಮೇಲೆ ಮುಂದೆ ಒಂದು ಗಿಡ ಹಚ್ತಾರೆ. ಆ ಗಿಡ ಹಚ್ಚಿದ ಮೇಲೆ ಒಂದು ಛಾವಣಿ ಮಾಡ್ಕೋತಾರೆ. ಹೀಗೆ ಅತಿಕ್ರಮಣ ಬೆಳೀತಾ ಹೋದರೆ ನಗರ ಹಾಳಾಗೋದ್ರಲ್ಲಿ ಸಂದೇಹವಿಲ್ಲ. ನೋಡಿ, ಕೆಲವು ಬಡಾವಣೆಗಳಲ್ಲಿ ಏನೇ ಪ್ಲಾಟ್ಗಳಲ್ಲಿಯೂ ಸಹಿತ ಅತಿಕ್ರಮಣ ನಡೀತಾ ಇದೆ. ಮುಖ್ಯಾಧಿಕಾರಿಗಳೇ, ಶೀಘ್ರ ನೀವು ಕಾನೂನು ಕ್ರಮಗಳನ್ನು, ಮಾನದಂಡಗಳನ್ನು ಅನುಸರಿಸಿ ದಂಡ ಪ್ರಕ್ರಿಯೆಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಮತ್ತು ತೀಕ್ಷ್ಣವಾದ ಶೀಘ್ರ ಕಠಿಣ ಕ್ರಮಗಳನ್ನು ಜರುಗಿಸಿ. ನಿಮಗೆ ಅಧಿಕಾರ ಇದೆ, ಪವರ್ ಇದೆ. ಆ ಪವರನ್ನು ನೀವು ಉಪಯೋಗ ಮಾಡಿಕೊಳ್ಳಿ. ನೋಡಿ, ಈಗ ನನ್ನ ಹತ್ರ ಇರೋದು ಒಂದು ಲಿಖಿತ ದಾಖಲೆ ಏನೆಂದರೆ, ನಮ್ಮ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಪ್ರತಿ ಸಂತೆಗೆ ಆಗಲಿ, ದೈನಂದಿನ ಸಂತೆಗೆ ಆಗಲಿ, ರೈತಾಪಿ ಜನರು ತಾವು ತಂದಂಥ ಕಾಯಿಪಲ್ಯ ಮಾರುವಗೋಸ್ಕರ ಘಟಪ್ರಭಾ ಮುಖ್ಯ ಕೇಂದ್ರ ಸ್ಥಾನಕ್ಕೆ ಬರ್ತಾರೆ. ಬಂದ ಮೇಲೆ ಅವರಿಗೆ ಕರ ಪಾವತಿಯ ವಿವರ ಏನಪ್ಪ, ಕರ ಎಷ್ಟು ವಸೂಲು ಮಾಡಬೇಕು, ಯಾವ ರೀತಿಯ ಕರ ವಸೂಲು ಮಾಡಬೇಕು, ಅದಕ್ಕೆ ಏನಾದರೂ ಮಾನದಂಡ ಇದೆಯಾ? ಏನಾದರೂ ಒಂದು ಬೋರ್ಡು ಫಲಕ ಹಾಕಿದ್ದೀರಾ? ಯಾವುದಾದ್ರೂ ಒಂದು ಅಭಿವೃದ್ಧಿ ಕೆಲಸ ಮಾಡಿದರೆ ಈ ಓಣಿಯಿಂದ ಈ ಓಣಿವರೆಗೆ ಇಂತಿಷ್ಟು ಕೋಟಿ ಖರ್ಚಾಯಿತು, ಇಂತಿಷ್ಟು ಲಕ್ಷ ಖರ್ಚಾಯಿತು ಅಂತ ಒಂದು ಫಲಕ ಹಾಕಬೇಕನ್ನೋದು ಪೌರಾಡಳಿತ ಇಲಾಖೆಯ ಸ್ಪಷ್ಟ ಆದೇಶ. ಅದಕ್ಕೆ ಕಮಿಷನರ್ ಅವರು ಪದೇ ಪದೇ ಹೇಳಿದ್ದಾರೆ. ಯಾವ ಕೆಲಸ, ಯಾವ ಗುತ್ತಿಗೆದಾರನ ಹೆಸರು ಸಮೇತ ಅದನ್ನು ವಿವರವಾಗಿ ಖರ್ಚಾದ ಮೊತ್ತ, ಅನುದಾನದ ಮೊತ್ತದೊಂದಿಗೆ ಯಾವ ಕಾರ್ಯಕ್ರಮದಲ್ಲಿ, ಯಾವ ಅಡಿಯಲ್ಲಿ ತೆಗೆದುಕೊಂಡಿದ್ದೀರಾ ಅನ್ನೋದು ಫಲಕ ಮುಖಾಂತರ ಅದನ್ನು ನಮೂದಿಸಬೇಕು. ಅದು ನಿಮ್ಮ ಕರ್ತವ್ಯ. ಈಗ ಕರ ಪಾವತಿ ನೋಡಿ, ಸಂತೆಗೆ ಬರುವ ಜನರಿಗೆ 50, 100 ಬೇಕಾ ಬಿಟ್ಟಿ ವಸೂಲು ಮಾಡ್ತಾರೆ. ಯಾವುದೇ ರಸೀಟಿ ಕೊಡೋಲ್ಲ. ನನ್ನ ಹತ್ರ ಈಗ ದಾಖಲೆ ಮುಖಾಂತರ ನಾನು ತೋರಿಸ್ತೀನಿ. ಹುಕ್ಕೇರಿಯಲ್ಲಿ ಹೋಗಿ, ಎಷ್ಟು ದೊಡ್ಡ ಪುರಸಭೆ ಇದೆ, ದೊಡ್ಡ ಪಂಚಾಯಿತಿ, ಅಲ್ಲಿ ಒಂದು ಕಾಯಿಪಲ್ಯ ಮಾರೋರಿಗೆ 5 ರೂಪಾಯಿ ತಗೊಳ್ತಾರೆ. 5 ರೂಪಾಯಿ ಮೇಲೆ ತಗೊಳ್ಳಲ್ಲ. ಇದು ಲಿಖಿತ ದಾಖಲೆ ಇದೆ, ಪಾವತಿ ತಂದಿದ್ದೀನಿ ನಾನು. ರಾಜಾಪುರಕ್ಕೆ ಹೋಗಿ, ಚಿಕ್ಕೋಡಿ ನಗರಸಭೆ ದೊಡ್ಡ ಪ್ರಮಾಣದ ಸಂತೆ ಆಗುತ್ತೆ, ಅಲ್ಲಿ ನೋಡಿ 5 ರೂಪಾಯಿ ತಗೋತಾರೆ. ಮತ್ತು ರಾಯಬಾಗದಲ್ಲಿ ನೋಡಿ, ರಾಯಬಾಗದಲ್ಲೂ 5 ರೂಪಾಯಿ ತಗೋತಾರೆ. ಇದು ಪ್ರತಿ ದಾಖಲೆ ಇದೆ ನನ್ನ ಹತ್ರ. ಹುಕ್ಕೇರಿಯಲ್ಲಿ, ರಾಜಾಪುರದಲ್ಲಿ, ನಾಗನೂರದಲ್ಲಿ, ಅರಭಾವಿಯಲ್ಲಿ, ಪ್ರತಿಯೊಂದು ಪಟ್ಟಣ ಪಂಚಾಯಿತಿ ಎಲ್ಲಿದೆ ಅಲ್ಲಿ 5 ರೂಪಾಯಿ ಮೇಲ್ಪಟ್ಟು ತಗೊಳ್ಳೋದಿಲ್ಲ. ಇಲ್ಲಿ ಘಟಪ್ರಭಾದಲ್ಲಿ ನೋಡಿ ಯಾವ ರೀತಿ ಹಣ ಸುಲಿಗೆ ಮಾಡ್ತಾ ಇದ್ದಾರೆ, ಎಷ್ಟು ಒತ್ತಡ, ಎಷ್ಟು ಪ್ರಭಾವ, ಎಷ್ಟು ಅವರ ಮೇಲೆ ದೌರ್ಜನ್ಯ ಟೈಪ್ ಒಂದು ಮಾಡ್ತಾ ಇದ್ದಾರೆ. ಇದಕ್ಕೆ ಮುಖ್ಯಾಧಿಕಾರಿಗಳು ಗಮನ ಹರಿಸಿ, ಇದು ಬಂದಂತ ದುಡ್ಡು ಸರ್ಕಾರಕ್ಕೆ ಸಂದಾಯ ಆಗ್ತಾ ಇದೆಯಾ, ಈ ಕರ ಸರ್ಕಾರಕ್ಕೆ ತುಂಬ್ತಾ ಇದ್ದೀರಾ,
ಸರ್ಕಾರದಿಂದ ಏನಾದರೂ ಇದಕ್ಕೆ ಖಜಾನೆಗೆ ಹೋಗ್ತಾ ಇದೆಯಾ, ಏನು ಆ ಸಂಬಂಧಪಟ್ಟ ಗುತ್ತಿಗೆದಾರನೇ ಏನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾನಾ ಅನ್ನುವ ಸ್ಪಷ್ಟ ಮಾಹಿತಿ ಸಂದೇಶವನ್ನ ನೀವು ಸಾರ್ವಜನಿಕರಿಗೆ ತಿಳಿಸಬೇಕು. ಫಲಕಗಳನ್ನು ಹಾಕಬೇಕು. ಆಯಕಟ್ಟ ಸ್ಥಳದಲ್ಲಿ ಕರ ಇಂತಿಷ್ಟು, ಒಂದು ಬುಟ್ಟಿಗೆ ಇಂತಿಷ್ಟು, ಒಂದು ಗಂಟಿಗೆ ಇಂತಿಷ್ಟು ಅಂತ ಫಲಕಗಳನ್ನ ನಿರ್ಮಾಣ ಮಾಡಿಸಬೇಕು. ಇದಕ್ಕೆ ಸಂಬಂಧಪಟ್ಟ ಜವಾಬ್ದಾರಿಯುತ ಕೌನ್ಸಿಲರ್ಗಳಿದ್ದಾರೆ, ವಿದ್ಯಾವಂತರ ಕೌನ್ಸಿಲರ್ ಇದ್ದಾರೆ. ಆ ಕೌನ್ಸಿಲರ್ಗಳು ಸಹಿತ ಈ ನಮ್ಮ ರೈತಾಪಿ ಜನರಿಗೆ ಒಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳನ್ನ ಹಾಕಿಕೊಳ್ಳಬೇಕು. ಇನ್ನೊಂದು ಪ್ರಮುಖ ವಿಷಯವೇನೆಂದರೆ ನೋಡಿ, ನಮ್ಮ ಘಟಪ್ರಭಾ ಮಲ್ಲಾಪುರ ಪಟ್ಟಣ ಪಂಚಾಯಿತಿಯಲ್ಲಿ ನಾನು ಡಿ ಸಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ, ಅಡಿಷನಲ್ ಡಿ ಸಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ, ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ. ಆದರೆ ಯಾವುದೂ ಇನ್ನೂವರೆಗೆ ಸ್ಪಂದನೆ ಆಗ್ತಾ ಇಲ್ಲ. ಡೆಂಗು ಮಹಾಪುರದಲ್ಲಿ ಹರಡ್ತಾ ಇದೆ. ಎಷ್ಟೋ ನನಗೆ ವೈದ್ಯರು ಲ್ಯಾಬ್ ಟೆಕ್ನಿಷಿಯನ್ಗಳ ಹತ್ರ ರಿಪೋರ್ಟ್ಗಳು ನೋಡಿದರೆ ಎಲ್ಲ ಡೆಂಗು. ಆ ಲ್ಯಾಬ್ ಟೆಕ್ನಿಷಿಯನ್ಗಳು ಕೊಟ್ಟಂತ ರಿಪೋರ್ಟ್ಗಳು ಅಧಿಕೃತವೋ ಅನಧಿಕೃತವೋ ಪರಿಶೀಲನೆ ಮಾಡುವಂತ ಜವಾಬ್ದಾರಿ ಪಟ್ಟಣ ಪಂಚಾಯಿತಿಗಿದೆ. ಅಲ್ಲಿ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಒಬ್ಬರು ಇರ್ತಾರೆ, ಆ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಏನ್ ಮಾಡ್ತಾ ಇದ್ದಾರೆ ಇವತ್ತು ನೋಡಿ. ನಮ್ಮ ಬಡಪಾಯಿ ಜನರು ಎಷ್ಟೋ ಜನರಿಗೆ ಡೆಂಗು ಆಗಿದ್ದು ಬೆಳಗಾವಿಯಲ್ಲಿ ಸಾವಿರಾರು ರೂಪಾಯಿ ಖರ್ಚು ವೆಚ್ಚ ಮಾಡಿ ಖಾಸಗಿ ಆಸ್ಪತ್ರೆಗಳಲ್ಲಿ ಅವರು ಉಪಚಾರ ಚಿಕಿತ್ಸೆ ತೆಗೆದುಕೊಳ್ತಾ ಇದ್ದಾರೆ. ಇದಕ್ಕೆ ಯಾವ ರೀತಿ ನೀವು ಕ್ರಮ ಅನುಸರಿಸಿದ್ದೀರಾ ನೋಡಿ. ನಮ್ಮ ಪಾಪ ಕೂಲಿಕಾರ ಜನ ಏನೋ ಕೊಳಚೆ ನೀರಿನಿಂದ ಕೊಳೆತ ನೀರಿನಂತ ಎಷ್ಟು ನೀವು ಫಾಗಿಂಗ್ ಮೆಷಿನ್ಗಳನ್ನ ಇಲ್ಲಿ ಬಂದು ಉಪಯೋಗ ಮಾಡಿದ್ದೀರಾ, ಎಷ್ಟು ನೀವು DDT ಪೌಡರ್ಗಳನ್ನ ಆಮೇಲೆ ಇದು ಬ್ಲೀಚಿಂಗ್ ಪೌಡರ್ಗಳನ್ನ ಹಾಕಿದ್ದೀರಾ, ಎಲ್ಲೂ ಕಾಣ್ತಾ ಇಲ್ಲ. ಈ ಸೊಳ್ಳೆಗಳಿಂದ ಮಾರಣ ಹೋಮ ನಡೀತಾ ಇದೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ. ಎಷ್ಟೋ ಆಸ್ಪತ್ರೆಗಳಲ್ಲಿ ನೋಡಿ, ಘಟಪ್ರಭಾವದಲ್ಲಿ ಕನಿಷ್ಠ ಇಲ್ಲಾದರೂ ಒಂದು 30-40 ಆಸ್ಪತ್ರೆಗಳಿರ್ಬೋದು, ಎಲ್ಲರೂ ಡೆಂಗು 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 ಅಂತ ಇರ್ತಾರೆ. ಅದಕ್ಕೆ ಪಟ್ಟಣ ಪಂಚಾಯಿತಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಇದಕ್ಕೆ ಈ ದಿಸೆಯಲ್ಲಿ ನೀವು ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಯಾವ ರೀತಿ ಪತ್ರ ವ್ಯವಹಾರ ಮಾಡಿದಿರಾ ಅವನನ್ನು ಬಹಿರಂಗಪಡಿಸಿ, ಪತ್ರಿಕಾಗೋಷ್ಠಿ ಕರೆಯಿರಿ, ಪ್ರೆಸ್ ಮೀಟ್ ಮಾಡಿ, ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ವಿವರವಾದ ಮಾಹಿತಿಗಳನ್ನ ಕೊಡಿ. ಅಂದರೆ ಈ ಡೆಂಗು ನಿರ್ಮೂಲನೆಗೆ ಸಾರ್ವಜನಿಕರು ಇದರಲ್ಲಿ ಸಹಕಾರ ಕೊಡ್ತಾರೆ. ನೋಡಿ, ಡೆಂಗು ಒಂದು ಮಾರಣಾಂತಿಕ ರೋಗ. ಅದಕ್ಕೆ ತಕ್ಷಣ ಚಿಕಿತ್ಸೆ ಆದರೆ ಆ ಪೇಷಂಟ್ ಉಳಿಯುತ್ತೆ. ಎಷ್ಟೋ ಜನರು ತಮ್ಮ ಔಷಧ ಇಲ್ಲಪ್ಪ, ಏನೋ ಒಂದು ಮೈನರ್ ಜ್ವರ ಇದೆ, ಏನೋ ಒಂದು ಅಲ್ಪ ಸ್ವಲ್ಪ ಜ್ವರ ಆಗಿಬಿಟ್ಟಿದೆ ಅಂತ ಸತ್ತು ಹೋಗಿಬಿಟ್ಟಿದ್ದು ಉದಾಹರಣೆಗಳಿವೆ. ಈಗ ಬೆಳಗಾವಿ ಸಿವಿಲ್ ಹಾಸ್ಪಿಟಲಲ್ಲಿ ಘಟಪ್ರಭಾದಿಂದ ಎಷ್ಟು ಪೇಷಂಟ್ ಅಡ್ಮಿಟ್ ಇದ್ದಾವೆ. ಆ KLE ಆಸ್ಪತ್ರೆಗೆ ದುಡ್ಡು ಸ್ಥಿತಿವಂತರಿದ್ದವರು KLE ಹಾಸ್ಪಿಟಲ್ಗೆ ತೋರಿಸಿ ಹೋಗಿದ್ದಾರೆ, ಚಿಕಿತ್ಸೆ ಪಡ್ಕೊಂಡಿದ್ದಾರೆ. 50,000 40,000 ತುಂಬಿದ್ದಾರೆ ಪಾಪ. ಈಗ ಇದೊಂದು ಸಣ್ಣ ಪುಟ್ಟ ವಿಷಯ ಅಲ್ಲ, ಇದೊಂದು ಗಂಭೀರ ವಿಷಯ. ಆರೋಗ್ಯ ಇಲಾಖೆ, ಜಿಲ್ಲಾ ಆರೋಗ್ಯ ವೈದ್ಯಾಧಿಕಾರಿಗಳು, DHO ಕಣ್ಣು ಮುಚ್ಚಿ ಕುಳಿತಿರಬಹುದು. DHO ಅವರು ಕೇವಲ ಕೇಂದ್ರ ಸ್ಥಾನದಲ್ಲಿ ಕುಳಿತು ಯಾವುದೇ ತಮ್ಮ ಪತ್ರ ವ್ಯವಹಾರಗಳನ್ನ ಮಾಡುವಾಗ ಅನಿರೀಕ್ಷಿತ ಭೇಟಿ ಕೊಡಬೇಕು, ಭೇಟಿ ಕೊಟ್ಟು ಪರಿಶೀಲನೆ ಮಾಡಬೇಕು. ಯಾವಾಗ ಅವರು ಪರಿಶೀಲನೆ ಮಾಡುವುದಿಲ್ಲ ಅಲ್ಲಿಯವರೆಗೆ ಈ ಡೆಂಗು ಹಾವಳಿ ಹೋಗಲ್ಲ. ಇದಕ್ಕೆ ಪಟ್ಟಣ ಪಂಚಾಯಿತಿ ತಮ್ಮ ಜಿಲ್ಲಾಧಿಕಾರಿಗಳ ಸಭೆ ಬಂದಾಗ ತಾವು ಅಲ್ಲಿ ಹಾಜರಾಗ್ತೀರಾ ಮುಖ್ಯಾಧಿಕಾರಿಗಳೇ. ಅಲ್ಲಿ ಹಾಜರಾದ ತಕ್ಷಣ ಘಟಪ್ರಭಾದಲ್ಲಿ ಡೆಂಗು ಎಷ್ಟಾಯ್ತಪ್ಪ, ಅಂಗನವಾಡಿ ಕಾರ್ಯಕರ್ತರಿಂದ ರಿಪೋರ್ಟ್ ತಗೊಳ್ಳಿ, ಆಶಾ ಕಾರ್ಯಕರ್ತರಿಂದ ರಿಪೋರ್ಟ್ ತಗೊಳ್ಳಿ, ತಾಲೂಕಾ ಅಧಿಕಾರಿಗಳಿಂದ ರಿಪೋರ್ಟ್ ತಗೊಳ್ಳಿ. ಹೆಲ್ತ್ ಇದೆ, ಆರೋಗ್ಯ ಇಲಾಖೆ ಇದೆ, ಸಂಬಂಧಪಟ್ಟ ಆರೋಗ್ಯ ಇಲಾಖೆಯಿಂದ ವರದಿಗಳನ್ನ ತೆಗೆದುಕೊಂಡು ಜಿಲ್ಲಾಧಿಕಾರಿಗಳಿಗೆ ಸೂಕ್ತ ಕ್ರಮಕ್ಕಾಗಿ ನೀವು ಶಿಫಾರಸು ಮಾಡ್ಬೇಕಪ್ಪ. ಎಷ್ಟು ನೋಡಿ, ನಾನು ಎಷ್ಟೋ ಜನರ ಬಾಯಿಂದ ಕೇಳ್ತಾ ಇದ್ದೀನಿ, ಏನ್ ಸರ್ ಅಲ್ಲಿ ಡೆಂಗು ಇಲ್ಲಿ ಡೆಂಗು, ಎಷ್ಟು ನಮ್ಮ ಕೂಲಿಕಾರ ಜನರಿಗೆ ಇದು ತೊಂದರೆ. ಇದನ್ನ ಮುಖ್ಯಾಧಿಕಾರಿಗಳು ಪ್ರಮುಖ 3 ಅಂಶಗಳನ್ನು ನಾನು ಮುಖ್ಯಾಧಿಕಾರಿಗಳು ಇವತ್ತು ನೇರ ನಮ್ಮ ನಂಬರ್ 1 ಚಾನಲ್ ಮುಖಾಂತರ ನಾನು ಸಂದೇಶ ಸಾರ್ತಾ ಇದ್ದೀನಿ ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಒಂದು, ನೀವು ಮಾಡ್ತಾ ಇರುವ ಕಾಮಗಾರಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಯಾವ ಕೆಲಸ, ಯಾವ ಗುತ್ತಿಗೆದಾರ ಎಲ್ಲಿ ಮಾಡಿದ್ದಾನೆ ಅನ್ನುವ ಒಂದು ನಾಮಫಲಕ, ಯಾವ ಅನುದಾನದಡಿಯಲ್ಲಿ, ಯಾವ ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ಅದನ್ನ ನೀವು ಫಲಕಗಳಲ್ಲಿ ನಮೂದಿಸಬೇಕು. 2ನೇದ್ದು ಡೆಂಗು. 3ನೇದ್ದು ಪ್ರಮುಖ ವಿಷಯ ಕರಪಾವತಿಯ ಬಗ್ಗೆ ಶೀಘ್ರ ಕ್ರಮ ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ಜಿಲ್ಲಾಧಿಕಾರಿಗಳೇ ಅನಿರೀಕ್ಷಿತ ಭೇಟಿ ಕೊಟ್ಟು ಎಷ್ಟು ಟೆಂಡರ್ ಆಯ್ತಪ್ಪ, ಎಷ್ಟು ಗಂಟು ವಸೂಲು ಮಾಡ್ತಾ ಇದ್ದೀರಾ, ಯಾವ ರೈತಾಪಿ ಜನರಿಗೆ ಶೋಷಣೆ ಆಗ್ತಾ ಇದೆ, ಇದನ್ನ ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡಬೇಕಾಗುತ್ತದೆ. ಇದಕ್ಕೆ ಮುಖ್ಯಾಧಿಕಾರಿಗಳು ತಕ್ಷಣ ಇದರ ಬಗ್ಗೆ ಯೋಗ್ಯ ಕ್ರಮ ತೆಗೆದುಕೊಳ್ಳಬೇಕು. ನಿಮ್ಮ ಅಭಿವೃದ್ಧಿ ಕೆಲಸಗಳಿಗೆ ನಮ್ಮ ನಂಬರ್ 1 ಚಾನಲ್ ಯಾವಾಗಲೂ ಸಹಕಾರಿ ಇದೆ. KS ಪಾಟೀಲರೇ, ನೀವು ಒಂದು ಅಭಿವೃದ್ಧಿ ಪಥದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನೀವು ಸ್ಥಳದಲ್ಲಿ ಬಂದು ಪರಿಶೀಲನೆ ಮಾಡ್ತಾ ಇದ್ದೀರಾ, ಅದು ನಮಗೆ ಸಂತೋಷ ಇದೆ. ನೀವು ಮಾಡ್ತಾ ಇದ್ದೀರಾ, ಆದರೆ ನಿಮ್ಮ ಸಿಬ್ಬಂದಿ ವರ್ಗನೂ ಸಹಿತ ನಿಮ್ಮ ಕೈ ಜೋಡಿಸ್ಬೇಕಲ್ಲ. ಯಾವುದೇ ಒಂದು ಕರಪಾವತಿ ಮಾಡಲಿಕ್ಕೆ ಪಂಚಾಯಿತಿಗೆ ಹೋದರೆ ಆ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಹೇಳ್ತಾರಂತೆ ಸರ್ವರ್ ಬಿಜಿ ಇದೆ, ಚಲನ್ ತುಂಬೋದ್ರೆ ಸರ್ವರ್ ಬಿಜಿ. ನೋಡಿ, ಆದಾಯ ಬರ್ತಾ ಇರುವಾಗ
ಆ ಚಲನನ ದುಡ್ಡನ್ನು ನೀವು ಒಂದು ತಾತ್ಕಾಲಿಕ ಪಾವತಿ ಮುಖಾಂತರ ಅವರಿಗೆ ಕೊಟ್ಟು ದುಡ್ಡು ಕಲೆಕ್ಟ್ ಮಾಡಿಕೊಂಡು ನೀವೇ ನಾಳೆ ಬ್ಯಾಂಕಿಗೆ ಖಜಾನೆಗೆ ತುಂಬ್ರಲ್ಲ, ಅದು ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಯಾಕಂದರೆ ಪರೂರಿಂದ ಇಲ್ಲಿ ಕೆಲವರು ಜನರು ಆಸ್ತಿ ಮಾಡಿದ್ದಾರೆ. ಆ ಆಸ್ತಿವಂತರು ಏನು ಮಾಡ್ತಾರೆ, ಬಂದಾಗ ಸರ್ವರ್ ಬಿಜಿಯಪ್ಪ ಅಂತ ಮತ್ತೆ ವಾಪಸ್ ಹೋಗ್ತಾರೆ. ಅದಕ್ಕೆ ನಮ್ಮ ಪಟ್ಟಣ ಪಂಚಾಯಿತಿಗೆ ಆದಾಯ ಬಹಳ ಇದೆ. ಆ ಆದಾಯದಿಂದಲೇ ನೌಕರಸ್ಥರ ವೇತನವೂ ಬರುತ್ತದೆ. ಆ ವೇತನದಿಂದ ಮತ್ತೆ ಅಭಿವೃದ್ಧಿ ಕೆಲಸಗಳು, ಉಳಿದ ಅಮೌಂಟಿನಿಂದ ಅಭಿವೃದ್ಧಿ ಕೆಲಸಗಳು ಆಗ್ತವೆ. ಈ ಅಭಿವೃದ್ಧಿ ಕೆಲಸಗಳಲ್ಲಿ ನಿಮ್ಮ ಮುಖ್ಯಾಧಿಕಾರಿಗಳ ಜೊತೆ ನಮ್ಮ ಜವಾಬ್ದಾರಿಯುತ ಕೌನ್ಸಿಲರ್ಗಳು ಪದವೀಧರಿದ್ದಾರೆ ಕೆಲವರು. ಆ ಪದವೀಧರ ಕೌನ್ಸಿಲರ್ಗಳು ಎಚ್ಚೆತ್ತು ಜಾಗೃತದಿಂದ ಪ್ರತಿ ತಮ್ಮ ವಾರ್ಡದಲ್ಲಿ ಕೂಲಂಕುಷವಾಗಿ ಅಡ್ಡಾಡಿ ಅಭಿವೃದ್ಧಿ ಪಥದತ್ತ ಕೆಲಸ ಮಾಡಿ. ಅವರಿಗೆ ಪ್ರತಿಯೊಬ್ಬರಿಗೆ ಹೇಳಿ, ಒಂದೊಂದು ಅರಣ್ಯ ಇಲಾಖೆಯಿಂದ ಒಂದು ಸಸಿ ನೆಡಬೇಕಪ್ಪ ಅಂತ ಅವ್ರಿಗೆ ಕಡ್ಡಾಯ ಮಾಡಿ. ಒಂದು ಪರಿಸರ ರಕ್ಷಣೆನೂ ಆಗುತ್ತೆ. ಆಮೇಲೆ ಕಸ ವಿಲೇವಾರಿಗೋಸ್ಕರ ಅವರಿಗೆ ಒಂದು ತೊಟ್ಟಿಗಳ ನೀಡಿ. ನೋಡಿ, ಈಗ ನಾನು ಎಷ್ಟೋ ಖಾನಾಪುರದಲ್ಲಿ ಹೋಗಿದ್ದೆ, ಎಷ್ಟೋ ನಾನು ಇದರಲ್ಲಿ ಹೋಗಿದ್ದೆ, ಧಾರವಾಡ ಗ್ರಾಮೀಣ ಭಾಗದಲ್ಲಿ ಕೆಲವು ಪಟ್ಟಣ ಪಂಚಾಯತಿಗಳಿದ್ದಾವೆ, ಕುಂದಗೋಳದಲ್ಲಿದೆ. ಅವರು ಒಂದೊಂದು ತೊಟ್ಟಿ ಇಟ್ಬಿಟ್ಟಿದ್ದಾರೆ. ತೊಟ್ಟಿ, ಇದನ್ನು ನನ್ನನ್ನು ಉಪಯೋಗಿಸಿ, ಆ ಕಸವನ್ನು ಇಲ್ಲಿ ಹಾಕಿ, ಒಣ ಕಸ ಈ ಕಡೆ ಹಾಕಿ, ಹಸಿ ಕಸ ಈ ಕಡೆ ಹಾಕಿ, 2 ತೊಟ್ಟಿಗಳು ಇಟ್ಟಿದ್ದಾರೆ. ನೋಡಿ, ಅದು ಪ್ರೊವಿಷನ್ ಇದೆ ನಿಮ್ಮಲ್ಲಿ. ನಗರೋತ್ಥಾನ ನಿಮ್ಮಲ್ಲಿ ಅದಕ್ಕೆ ಒಂದು ಅನುದಾನ ಇದೆ. ಆ ಅನುದಾನ ಮುಖಾಂತರ ಆ ಹಸಿ ಕಸ ಒಣ ಕಸವನ್ನು ತುಂಬಲಿಕ್ಕೆ ತೊಟ್ಟಿಗಳನ್ನು ನೀಡಿ. ನೀವು ಅದಕ್ಕೆ ಒಂದು ನಿಮ್ಮ ಪಟ್ಟಣ ಪಂಚಾಯಿತಿ ಈ ಕಸವನ್ನು ಇಲ್ಲಿ ಹಾಕ್ರಪ್ಪ ಅಂತ ಒಂದು ನೋಟ್ ಮಾಡಿ. ಅದಕ್ಕೆ ಎಲ್ಲರೂ ಇದಕ್ಕೆ ಸಹಕಾರ ಕೊಡ್ತಾರೆ. ಇದೇನಾಗುತ್ತೆ ಗೊತ್ತಾ, ನಾವು ಚರಂಡಿಯಲ್ಲಿ ಅನೇಕ ಈ ಪ್ಲಾಸ್ಟಿಕ್ ಬಾಟಲ್ಗಳು, ಈ ಪ್ಲಾಸ್ಟಿಕ್ ನಿಯಂತ್ರಣಗೋಸ್ಕರ ಮಲ್ಲಾಪುರ ಪಟ್ಟಣ ಪಂಚಾಯಿತಿಯಲ್ಲಿ ಇನ್ನೂ ಎಷ್ಟೋ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ವ್ಯವಹಾರ ನಡೀತಾನೆ ಇದೆ. ದಾಳಿ ಮಾಡಿ ಅವರನ್ನು ದಂಡ ಹಾಕಿ ಪ್ಲಾಸ್ಟಿಕ್ ರಹಿತ ಮುಕ್ತ ಪಟ್ಟಣ ಪಂಚಾಯಿತಿ ಮಲ್ಲಾಪುರ PG ಮಾಡಿ ಅದಕ್ಕೆ ಕೌನ್ಸಿಲರ್ಗಳನ್ನ ಕೈ ಜೋಡಿಸಿ. ಇದು ಅಭಿವೃದ್ಧಿ ಆಗುತ್ತೆ. ಈ ಅಭಿವೃದ್ಧಿಯಲ್ಲಿ ಸಾರ್ವಜನಿಕರು ಕೈ ಜೋಡಿಸುತ್ತಾರೆ. ಪಟ್ಟಣ ಪಂಚಾಯಿತಿ ಬೃಹತ್ತವಾಗಿ ಬೆಳೀತಾ ಇದೆ. ಇದು ನಗರಸಭೆ ಆಗ್ಬೋದು, ನಾಳೆ ಮಹಾನಗರ ಪಾಲಿಕೆ ಆಗ್ಬೋದು. ಇದರ ಎಲ್ಲರೂ ಕೈ ಜೋಡಿಸಿದರೆ ಈ ನಮ್ಮ ನಂಬರ್ 1 ಚಾನಲ್ ಇದಕ್ಕೆ ಸಹಕಾರ ಕೊಡುತ್ತೆ. ಆ ಅಭಿಯಾನ ಪ್ರಾರಂಭಿಸೋಣ. ನಮ್ಮ ನಂಬರ್ 1 ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದರೆ ನಮಗೆ ಒಂದು ಶಕ್ತಿ, ಮತ್ತೆ ನಾವು ಒಳ್ಳೊಳ್ಳೆ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ನೋಡಿ, ಒಂದು ವಿಶೇಷ ಸುದ್ದಿ ಹೇಳ್ತೀನಿ ನಾನು ನಿಮಗೆ. ಘಟಪ್ರಭಾ ಬೃಹದಾಕಾರವಾಗಿ ಬೆಳೀತಾ ಇದೆ. ಈ ಕಡೆ ನೋಡಿ, ಆ ಕಡೆ ನೋಡಿ, ಎಲ್ಲೆಲ್ಲೋ ದೊಡ್ಡ ದೊಡ್ಡ ಮನೆಗಳನ್ನು ಆಗ್ತಾ ಇದ್ದಾವೆ. ಆ ಮನೆಗಳು ಆದರೆ ನಮಗೆ ಮನೆಗಳ ಸೌಂದರ್ಯ ಬೇಕಾಗಿಲ್ಲ, ನಮ್ಮ ನಗರ ಸೌಂದರ್ಯ ಬೇಕು. ನಗರದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಅಳವಡಿಸುವುದು ಪಟ್ಟಣ ಪಂಚಾಯಿತಿಯ ಕರ್ತವ್ಯ. ಆ ಕಟ್ಟಡ ಪರವಾನಗಿ ಕೊಡುವಾಗ ಕಂಡೀಷನ್ಸ್ಗಳಿವೆ. ಆ ಕಂಡೀಷನ್ ಮುಖಾಂತರ ಕಟ್ಟಡ ಕಟ್ಟಿದಾರೋ ಇಲ್ಲಪ್ಪ ಪರಿಶೀಲನೆ ಮಾಡೋದು ಅಲ್ಲಿರುವ ಸಿಬ್ಬಂದಿ ಮತ್ತು ಮುಖ್ಯಾಧಿಕಾರಿಗಳ ಕರ್ತವ್ಯ. ಆ ಮುಖ್ಯಾಧಿಕಾರಿಗಳು ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋಗಿ ಯಾವ ರೀತಿ ಕಾರ್ಯ ನಡೀತಾ ಇದೆ, ಎಷ್ಟು ಸ್ಕ್ವೇರ್ ಫುಟ್ ಮಾಡಿದ್ದಾರೆ, ಪರ್ಮಿಷನ್ ಎಷ್ಟು ಸ್ಕ್ವೇರ್ ಫುಟ್ ತೊಗೊಂಡಿದ್ದಾರೆ ಅನ್ನೋದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದರೆ ನಾಳೆ ಆ ಕಟ್ಟಿದಂಥ ಮಾಲಕ ಮಕ್ಕಳ ಮರಿಮಕ್ಕಳಿಗೆ ನಾಳೆ ಯಾವುದೇ ತೊಂದರೆಗಳನ್ನ ಕಾನೂನು ತೊಡಕುಗಳು ಆಗಬಾರ್ದು. ಯಾಕಂದರೆ ಇವತ್ತು ಬರ್ತಾ ಎಲ್ಲ ಪಾರದರ್ಶಕ ಕಾನೂನುಗಳು ಬರು, ಎಲ್ಲ ಆನ್ಲೈನು A2 K2 ಎಲ್ಲ ಬರೋದು. ಈ ಆನ್ಲೈನ್ ಬಂದ ತಕ್ಷಣ ಯಾರು ಏನು ಅತಿಕ್ರಮಣ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ. ಗೂಗಲ್ ಇದೆ, ಆನ್ಲೈನ್ ನೆಟ್ವರ್ಕ್ ಇದೆ, ಎಲ್ಲರೂ ಯಾವ ಸ್ಥಳದಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದು ಕೂತಲ್ಲಿನೇ ನೋಡುವಂಥ ಸಿಸ್ಟಮ್ ಬಂದಿದೆ, ತಾಂತ್ರಿಕವಾಗಿ ಬಂದಿದೆ. ಅದಕ್ಕೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಿಗೆ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳಿ ಹೇಳ್ತಾನೆ, ಡೆಂಗುಗೋಸ್ಕರ ಒಂದು ಅಭಿಯಾನ ಮಾಡಿ, ಶಾಲಾ ಮಕ್ಕಳಿಗೋಸ್ಕರ ಎಲ್ಲರನ್ನು ತೆಗೆದುಕೊಂಡು ಒಂದು ಪ್ರಭಾತ್ ಪೇರಿ ಟೈಪು ಒಂದು ಮೆರವಣಿಗೆ ಮಾಡಿ ಡೆಂಗು ರಕ್ಷಿಸಿ, ಡೆಂಗುದಿಂದ ಬದುಕಿ, ಡೆಂಗುದಿಂದ ನಿರ್ಮೂಲನೆ ಮಾಡೋಗೋಸ್ಕರ ನಾವು ಏನು ಮಾಡಬೇಕು, ಯಾವ ಮಾರ್ಗೋಪಾಯಗಳನ್ನು ನಾವು ಕಂಡು ಹಿಡಿಬೇಕು ಅನ್ನೋದು ಇದನ್ನು ಸಾರಿ ಹೇಳಿ ಶಾಲೆಗಳಲ್ಲಿ ಒಂದು, ಆಮೇಲೆ ಮಂದಿರ ಮಸೀದಿಗಳಲ್ಲಿ, ಗುಡಿ ಗುಂಡಾರಗಳಲ್ಲಿ, ದರ್ಗಾಗಳಲ್ಲಿ ಇವೆಲ್ಲ ಮುಖ್ಯಸ್ಥರನ್ನು ಕರೆದು ಒಂದು ಶಾಂತಿ ಸಭೆ ಕರೆಯಿರಿ. ಈ ಡೆಂಗುವನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾರ್ವಜನಿಕರ ಪಾತ್ರ ಏನಪ್ಪ ಅಂತ ಒಂದು ಜಾಗೃತಿ ಕಾರ್ಯಕ್ರಮ ಮಾಡಿ ಅದಕ್ಕೆ ಪಟ್ಟಣ ಪಂಚಾಯಿತಿ ಸುಂದರವಾಗುತ್ತೆ, ಸೊಗಸಾಗಿ ಬೆಳೆಯುತ್ತೆ ಅಂತ ಈ ನನ್ನ ಸುದ್ದಿಯೊಂದಿಗೆ ಇಂದು ನಂಬರ್ 1 ಚಾನಲ್ಗೆ ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ಕರಪಾವತಿ ಬಗ್ಗೆ ಯೋಗ್ಯ ಕ್ರಮ ತೆಗೆದುಕೊಳ್ಳಿ. ರೈತಾಪಿ ಜನರಿಗೆ ನೋವಾಗ್ತಾ ಇದೆ. ನಾಳೆ ಒಂದು ರೈತ ಸಂಘದವರಾಗಲಿ, ಆಮೇಲೆ ಹಸಿರು ಸೇನೆದವರಾಗಲಿ ಈ ದಿಸೆಯಲ್ಲಿ ಒಂದು ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಆಗೋಕ್ಕಿಂತ ಮುಂಚಿತ ನೀವು ಕರ ಯಾವ ರೀತಿ ವಸೂಲು ಮಾಡ್ತಾ ಇದ್ದೀರಪ್ಪ, ಕರ ವಸೂಲು ಮಾಡುವುದು ನೀವೇನು ಏನಾದರೂ ಲಿಖಿತವಾಗಿ ಒಂದು ಪಾವತಿ ಕೊಟ್ಟಿದ್ದೀರಾ, ಹುಕ್ಕೇರಿಯವರು ಕೊಡ್ತಾರೆ, ಚಿಕ್ಕೋಡಿಯವರು ಕೊಡ್ತಾರೆ, ರಾಯಬಾಗ್ದವ್ರು ಕೊಡ್ತಾರೆ, ಆಮೇಲೆ ರಾಜಾಪುರ ಗ್ರಾಮದವ್ರು ಕೊಡ್ತಾರೆ, ಅರ್ಬಾಯಿಯವರು ಕೊಡ್ತಾರೆ, ನಾಗನೂರದವ್ರು ಕೊಡ್ತಾರೆ, ಕಲ್ಲೋಳಿಯವರು ಕೊಡ್ತಾರೆ, ಮೂಡಲ್ಗಿ ಅವರು ಕೊಡ್ತಾರೆ. ಪ್ರತಿಯೊಂದು ಪಟ್ಟಣ ಪಂಚಾಯಿತಿಯವರು ಪ್ರತಿಯೊಬ್ಬರು ರೈತನಿಗೆ ಒಂದು ನಿಂದು ಕರ ಪಾವತಿ ಅಂತ ಕೊಡ್ತಾರೆ.
ತಾವು ಒಂದು ಕರಪಾವತಿಯನ್ನು ಅವರಿಗೆ ಮುಟ್ಟಿಸುವಂಥ ವ್ಯವಸ್ಥೆ ಮಾಡಿ ಅದರಲ್ಲಿ ಏನು ಅವ್ಯವಹಾರ ಏನು ನಡೀತಾ ಇದೆ ಅನ್ನೋದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಯೋಗ್ಯ ಕ್ರಮ ತೆಗೆದುಕೊಳ್ಳಿ. ನಮ್ಮ ನಂಬರ್ 1 ಚಾನಲ್ಗೆ ಒಳ್ಳೊಳ್ಳೆ ಸುದ್ದಿಗಳಿಗೆ ನಿಮಗೆ ಬೇಕಾದರೆ ನೀವು ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದರೆ ಇನ್ನೂ ಒಳ್ಳೊಳ್ಳೆ ಸುದ್ದಿಗಳನ್ನು ಗ್ರಾಮೀಣ ಮಟ್ಟದಲ್ಲಿ ಒಂದು ನಗರ ಮಟ್ಟದಲ್ಲಿ ಹಬ್ಬಿದ ಕಾರ್ಯಕ್ರಮಗಳನ್ನು ನಾನು ಹಾಕಿಕೊಂಡು ಬಂದಿದ್ದೇನೆ. ಈ ನಂಬರ್ 1 ಚಾನಲ್ ನಿಮ್ಮದು. ಇದಕ್ಕೆ ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ನಿಮ್ಮ ಸಬ್ಸ್ಕ್ರೈಬ್ದಿಂದಲೇ ನನಗೆ ಒಂದು ಮಹಾಶಕ್ತಿಯಾಗುತ್ತದೆ. ಇಂದಿನ ಸುದ್ದಿ ಮತ್ತೆ ನಾಳೆ ನಾನು ಪ್ರಮುಖ ಸುದ್ದಿಗಳೊಂದಿಗೆ ಬರುತ್ತೇನೆ. ನಮಸ್ಕಾರಗಳು.